ಪ್ರಚಾರ ಸಿಗಬೇಕು, ಅದರದ್ದು ರೆಕಾರ್ಡಿಂಗ್ ಆಗಬೇಕು. ಅದಕ್ಕೆ ಯಾವುದರ ಕಾರಣಕ್ಕೆ ಅದು ಸರಿ ಆಗಲಿಲ್ಲ ಅಂದರೆ ಯು ಪುಟ್ ಇಟ್ ಆಫ್. ಅಲ್ಲ ಸರ್, ನೀವು ಈ ಸದನದ ಮಾಲೀಕರು, ನಿಮ್ಗೆ ಕೇಳಕತ್ತೀವಿ. ನೀವು ನ್ಯಾಯ ಕೊಡ್ಬೇಕಾಗಿದ್ದು ನೀವು ಆ ಪೀಠ ಮ್ಯಾಗ ಕೂತೀರಂದ್ರೆ ನಾವು ಆ ಪೀಠಕ್ಕೆ ನಮಸ್ಕಾರ ಮಾಡ್ತೀವಿ. ನೀವು ಹಿಂಗೆ ಮಾಡ್ಲಕತ್ರ ನೀವು ಸದನವನ್ನ ಒಂದು ಪಕ್ಷದ ಪರವಾಗಿ ಪ್ರಚಾರದ ಮಾಧ್ಯಮಗಳಿಗೆ ಇದೊಂದು ಒಂದು ರೀತಿ ಇದು ಮಾಡ್ತಾ ಇದ್ರೆ, ಯಾಕಂದ್ರೆ ನಾವು ವಿರೋಧ ಪಕ್ಷ ನೀವೇ ಪೀಠದಲ್ಲಿ ಕೂತ್ಕೊಂಡವರು, ನೀವೇ ಮಾಲೀಕರು, ನೀವೆಲ್ಲ ಹೇಳಿ ನಾನು ಹೇಳಿದಾಗ ಸ್ವಲ್ಪ ಕೇಳಿ, ಸ್ವಲ್ಪ ಕೂತ್ಕೊಳ್ಳಿ. ನೀವು ಹೇಳಿ, ನಾನು ಹೇಳ್ತೇನೆ, ಅದು ಏನೇ ಆಗಲ್ಲ. ಈಗ ಅಲ್ಲ ಸರ್, ಕೇಳಿ, ನಾನು ಮಾತಾಡಲ್ಲ. ಈಗ ನೀವು ಆ ಪೀಠಕ್ಕೆ ಬರೋಕ್ಕಿಂತ ಮೊದಲು ಪಕ್ಷಕ್ಕೆ ರಾಜೀನಾಮೆ ಬರೆದು ಸಹಜವಾಗಿ ಬರ್ತೀರಿ. ನೀವು ಏನಾಯ್ತು ಈಗ ಮಾಡ್ತೀರಿ. ಹೌದು, ಇದು ಏನಾಗಿದೆ ಇದನ್ನೆಲ್ಲ ನೋಡಿದಾಗ ಒಂದೊಂದ್ ಸರಿನಾರು ನೀವು ಪಕ್ಷಾತೀತವಾಗಿರಿ. ಆಯ್ತು, ಈಗ ನಿಮ್ಮ ಸಲಹೆ ಸ್ವೀಕರಿಸಿ ಕೂತ್ಕೊಳ್ಳಿ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಈಗ ನೋಡಿ ಒಂದ್ ಸೆಕೆಂಡ್. ಈಗ ಇದರ ಬಗ್ಗೆ ಪ್ರತಿಪಕ್ಷ ನಾಯಕರೇ, ಇದರ ಬಗ್ಗೆ ಸಬ್ಜೆಕ್ಟ್ ನಾನು ಕೂಡ ಮೀಟಿಂಗ್ ಅದಕ್ಕಾಗಿ ಬೇಕಾಗಿ 10 ನಿಮಿಷ ಮುಂದಕ್ಕಾಗಿ ಅವ್ರು ಕರೆಸಿ ವಿಚಾರ ಹೇಳಿದ್ದೇನೆ. ಯಾಕಂದ್ರೆ ಟೆಕ್ನಿಕಲ್ ರಿಪೇರ್ ಮಾಡ್ತಂತ ಹೇಳಿದ್ರು ನನ್ನ ಹತ್ರ ಕೂಡ. ಒಂದ್ ಸೆಕೆಂಡ್ ಆಯ್ತು, ನಿಮ್ಗೆ ಗೊತ್ತಿ, ನೀವು ಹೋಗಿ ರಿಪೇರ್ ಮಾಡಿ ಬನ್ನಿ. ಹಾಗಾದ್ರೆ ಅದು ನಮ್ಗೆ ಗೊತ್ತಿಲ್ಲಲ್ಲ. ನಾನು ಹೇಳ್ದು ಕೇಳಿ ಅಧ್ಯಕ್ಷರೇ, ನಿಮ್ಮ ಕಾಲೇಜು ಅಧ್ಯಕ್ಷರೇ, ನಿಮ್ಮ ರತ್ನವ್ರೆ, ನಿಮ್ಮ ಅಧ್ಯಕ್ಷರೇ, ಖರ್ಗೆ ಅವ್ರೆ, ಆದ್ರೆ ನೀವು ಈ ಪಾರ್ಸಲಿಟಿ ಮಾಡ್ಲಕತ್ತಿಲ್ಲ. ನಾನು ಕೇಳಿ, ನಾನೀಗ ಅದನ್ನು ಅವ್ರಿಗೆ ಕರೆಸಿ ಮಾತಾಡಿಸ್ಬೇಕು ಹೇಳಿದ್ದೇನೆ. ಪ್ರಚಾರ ಸಿಗಬೇಕು, ಅದರದ್ದು ರೆಕಾರ್ಡಿಂಗ್ ಆಗಬೇಕು. ಅದಕ್ಕೆ ಯಾವುದರ ಕಾರಣಕ್ಕೆ ಅದು ಸರಿ ಆಗಲಿಲ್ಲ ಅಂದರೆ ಯು ಪುಟ್ ಇಟ್ ಆಫ್. ಅಲ್ಲ ಸರ್, ನೀವು ಈ ಸದನದ ಮಾಲೀಕರು, ನಿಮ್ಗೆ ಕೇಳಕತ್ತೀವಿ. ನೀವು ನ್ಯಾಯ ಕೊಡ್ಬೇಕಾಗಿದ್ದು ನೀವು ಆ ಪೀಠ ಮ್ಯಾಗ ಕೂತೀರಂದ್ರೆ ನಾವು ಆ ಪೀಠಕ್ಕೆ ನಮಸ್ಕಾರ ಮಾಡ್ತೀವಿ. ನೀವು ಹಿಂಗೆ ಮಾಡ್ಲಕತ್ರ ನೀವು ಸದನವನ್ನ ಒಂದು ಪಕ್ಷದ ಪರವಾಗಿ ಪ್ರಚಾರದ ಮಾಧ್ಯಮಗಳಿಗೆ ಇದೊಂದು ಒಂದು ರೀತಿ ಇದು ಮಾಡ್ತಾ ಇದ್ರೆ, ಯಾಕಂದ್ರೆ ನಾವು ವಿರೋಧ ಪಕ್ಷ ನೀವೇ ಪೀಠದಲ್ಲಿ ಕೂತ್ಕೊಂಡವರು, ನೀವೇ ಮಾಲೀಕರು, ನೀವೆಲ್ಲ ಹೇಳಿ ನಾನು ಹೇಳಿದಾಗ ಸ್ವಲ್ಪ ಕೇಳಿ, ಸ್ವಲ್ಪ ಕೂತ್ಕೊಳ್ಳಿ. ನೀವು ಹೇಳಿ, ನಾನು ಹೇಳ್ತೇನೆ, ಅದು ಏನೇ ಆಗಲ್ಲ. ಈಗ ಅಲ್ಲ ಸರ್, ಕೇಳಿ, ನಾನು ಮಾತಾಡಲ್ಲ. ಈಗ ನೀವು ಆ ಪೀಠಕ್ಕೆ ಬರೋಕ್ಕಿಂತ ಮೊದಲು ಪಕ್ಷಕ್ಕೆ ರಾಜೀನಾಮೆ ಬರೆದು ಸಹಜವಾಗಿ ಬರ್ತೀರಿ. ನೀವು ಏನಾಯ್ತು ಈಗ ಮಾಡ್ತೀರಿ. ಹೌದು, ಇದು ಏನಾಗಿದೆ ಇದನ್ನೆಲ್ಲ ನೋಡಿದಾಗ ಒಂದೊಂದ್ ಸರಿನಾರು ನೀವು ಪಕ್ಷಾತೀತವಾಗಿರಿ. ಆಯ್ತು, ಈಗ ನಿಮ್ಮ ಸಲಹೆ ಸ್ವೀಕರಿಸಿ ಕೂತ್ಕೊಳ್ಳಿ. ಈಗ ನೋಡಿ ಒಂದ್ ಸೆಕೆಂಡ್. ಈಗ ಇದರ ಬಗ್ಗೆ ಪ್ರತಿಪಕ್ಷ ನಾಯಕರೇ, ಇದರ ಬಗ್ಗೆ ಸಬ್ಜೆಕ್ಟ್ ನಾನು ಕೂಡ ಮೀಟಿಂಗ್ ಅದಕ್ಕಾಗಿ ಬೇಕಾಗಿ 10 ನಿಮಿಷ ಮುಂದಕ್ಕಾಗಿ ಅವ್ರು ಕರೆಸಿ ವಿಚಾರ ಹೇಳಿದ್ದೇನೆ. ಯಾಕಂದ್ರೆ ಟೆಕ್ನಿಕಲ್ ರಿಪೇರ್ ಮಾಡ್ತಂತ ಹೇಳಿದ್ರು ನನ್ನ ಹತ್ರ ಕೂಡ. ಒಂದ್ ಸೆಕೆಂಡ್ ಆಯ್ತು, ನಿಮ್ಗೆ ಗೊತ್ತಿ, ನೀವು ಹೋಗಿ ರಿಪೇರ್ ಮಾಡಿ ಬನ್ನಿ. ಹಾಗಾದ್ರೆ ಅದು ನಮ್ಗೆ ಗೊತ್ತಿಲ್ಲಲ್ಲ. ನಾನು ಹೇಳ್ದು ಕೇಳಿ, ಅಧ್ಯಕ್ಷರೇ, ನಿಮ್ಮ ಕಾಲೇಜು ಅಧ್ಯಕ್ಷರೇ, ನಿಮ್ಮ ರತ್ನವ್ರೆ, ನಿಮ್ಮ ಅಧ್ಯಕ್ಷರೇ, ಖರ್ಗೆ ಅವ್ರೆ, ಆದ್ರೆ ನೀವು ಈ ಪಾರ್ಸಲಿಟಿ ಮಾಡ್ಲಕತ್ತಿಲ್ಲ. ನಾನು ಕೇಳಿ, ನಾನೀಗ ಅದನ್ನು ಅವ್ರಿಗೆ ಕರೆಸಿ ಮಾತಾಡಿಸ್ಬೇಕು ಹೇಳಿದ್ದೇನೆ.